ನಮಸ್ತೆ, ನಮ್ಮು ಸಮು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಈ ದಿನ ನನ್ನ ಕುಕ್ಕಿಂಗ್ ಚಾನಲ್ನಲ್ಲಿ ನಾನು ತೋರಿಸ್ತಿರೋ ರೆಸಿಪಿ ಬಂದು ಟೊಮೊಟೊ ರೈಸ್ ಬಾತ್. ರಾಯ್ತಾ ಜೊತೆ ತುಂಬ ರುಚಿಯಾಗಿರೋಂಥ ಟೊಮೊಟೊ ರೈಸ್ ಬಾತ್ನ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮಾರ್ನಿಂಗ್ ಎಲ್ಲ ರೊಟ್ಟಿನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಆಯಿತು. ಎಲ್ಲ ಆದಮೇಲೆ ಲಂಚ್ ಬಾಕ್ಸ್ ರೆಸಿಪಿ ರೈಸ್ ಬಾತ್ನ ಮಾಡೋದು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಟೊಮೊಟೊ ರೈಸ್ ಬಾತ್ಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಬಂದು ಟೊಮೊಟೊ 4 ಟೊಮೊಟೊ ತೊಗೊಂಡಿದ್ದೀನಿ, 3 ಈರುಳ್ಳಿ ತೊಗೊಂಡಿದ್ದೀನಿ, ಪುದೀನ ಕೊತ್ತಂಬರಿ, ಬೆಳ್ಳುಳ್ಳಿ ಶುಂಠಿ ಮತ್ತು ಇಲ್ಲಿ ಒಣಮೆಣ್ಸಿಕಾಯಿನ ಬಿಸಿನೀರಲ್ಲಿ ನಾನು ನೆನೆಸಿಟ್ಕೊಂಡಿದ್ದೀನಿ. ಬ್ಯಾಡಗಿ ಮತ್ತು ಗುಂಟೂರು. ಬ್ಯಾಡಗಿನೇ ಜಾಸ್ತಿ ಹಾಕಿದ್ರೆ ಕಲರ್ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ಪೈಸೀಸ್ ಬೇಕಂದರೆ ಸ್ವಲ್ಪ ಗುಂಟೂರು ಹಾಕಬೇಕಾಗತ್ತೆ. ಇಲ್ಲಿ ಪುದೀನ ಮತ್ತು ಕೊತ್ತಂಬರಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸು, ಮಸಾಲೆಗೆಲ್ಲ ನಾನು ಯೂಸ್ ಮಾಡೋವಂಥದ್ದು. ಇವಾಗ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊತೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿ ನಾನಿಲ್ಲಿ ಒಂದು 3 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು 3 ಇಂಚು 4 ಇಂಚು ಶುಂಠಿ ತೊಗೊಂಡಿದ್ದೀನಿ. ಇದನ್ನು ನಾನಿಲ್ಲಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಫ್ಲೇವರ್ಗೆ ಪುದೀನ ಒಗ್ಗರಣೆಗೆ ಹಾಕೋದು ನಾನು ಜಾಸ್ತಿ, ಸ್ವಲ್ಪ ಫ್ಲೇವರ್ಗೋಸ್ಕರ ಇಲ್ಲೊಂದು ಚೂರು ಹಾಕ್ತಾಯಿದ್ದೀನಿ. ಇದನ್ನು ನಾನು ತರ್ತರಿಯಾಗಿ ರುಬ್ಕೊತೀನಿ. ಅಷ್ಟೊತ್ತಿಗೆ ನಾನಿಲ್ಲಿ ಕುಕ್ಕರ್ನ ಕಾಯಕ್ಕಿಟ್ಟಿದ್ದೀನಿ. ಅದು ಕಾದಿದೆ. ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಅಂತ. ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಎರಡನ್ನೂ ಹಾಕ್ತಾಯಿದ್ದೀನಿ. ನಾನು ಎಷ್ಟೋ ವೀಡಿಯೋಗಳನ್ನ ಮಾಡಿಟ್ಕೊಂಡು ಅದನ್ನು ನಾನು ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ನೋಡಿ, ಇವಾಗ ಪೇಸ್ಟ್ ಆಗಿದೆ. ಇವಾಗ ಎಣ್ಣೆ ಕಾದ್ಮೇಲೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಏಲಕ್ಕಿ ಎಲ್ಲ ಸ್ಪೈಸಸ್ಗಳೇನೇನು ಬೇಕು ಅದನ್ನೆಲ್ಲ ಹಾಕ್ಕೊಬೇಕು. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಆನಿಯನ್ ಹಾಕ್ತಾಯಿದ್ದೀನಿ. ಆನಿಯನ್ನು ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಅದನ್ನೆಲ್ಲ ನೀಟಾಗಿ ಹುರ್ಕೊಬೇಕಾಗುತ್ತೆ. ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಷ್ಟೋ ವೀಡಿಯೋಗಳನ್ನ ನಾನು ಶೂಟ್ ಮಾಡಿಕೊಂಡು ಎಡಿಟ್ ಮಾಡೋಕ್ಕಾಗ್ದೇ, ಸಮಯ ಸಿಗ್ದೇ ನಾನು ಹಾಕ್ತಾನೂ ಇಲ್ಲ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾನೇ ಇಲ್ಲ. ಸೊ ವ್ಯೂವರ್ಸ್ಗಳು ಜಾಸ್ತಿ ಆದಷ್ಟು ಸಬ್ಸ್ಕ್ರೈಬ್ ಆದಾದರೆ ನಮಗೂ ಒಂದು ಪ್ರೋತ್ಸಾಹ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪ್ಲೀಸ್ ನೋಡಿ, ಹಾಗೆ ಹೋಗಬೇಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವಾಗ ಆನಿಯನ್ನು ಗೋಲ್ಡನ್ ಬ್ರೌನ್ ಬರಬೇಕು ಅಂತ ಸ್ವಲ್ಪ ಹಳದಿ ಹಾಕಿದ್ದೀನಿ, ಅಂದರೆ ಟರ್ಮರಿಕ್ ಪೌಡರು. ಆಮೇಲೆ ಅಕ್ಕಿನೂ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ನೋಡಿ ರುಬ್ಬಿರೋಂಥ ಮಸಾಲ ಹಾಕ್ತಾಯಿದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಒಂದು 2 ಮಿನಿಟ್ಸ್ ಹುರ್ಕೊಬೇಕಾಗತ್ತೆ. ನೋಡಿ, ಒಂದು ಸ್ವಲ್ಪ ಆಯಿಲ್ ಬಿಟ್ಕೊತಾ ಇದೆಯಲ್ಲ. ಇವಾಗ ಅಕ್ಕಿಯೆಲ್ಲ ನೆನೆಸಿಟ್ಕೊಂಡ್ಬಿಟ್ಟಿದ್ದೀನಿ. ನೀರು ಕೂಡ ಕಾಯಿಸಿಟ್ಕೊತಾ ಇದ್ದೀನಿ. ಆದಷ್ಟು ಬೇಗ ನೀರು ಕಾಯಿಸಿ ಅಕ್ಕಿಯನ್ನೆಲ್ಲ ನೆನೆಸಿಟ್ಕೊಂಡ್ಬಿಟ್ರೆ ಬೇಗನೂ ಮುಗ್ದೋಗ್ಬಿಡುತ್ತೆ. ರೈಸ್ ಬಾತ್ ಎಲ್ಲ ಈಸಿಯಾಗಿ ಮಾಡಿಬಿಡ್ಬೋದು. ಇವಾಗ ನಾನು ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಪುದೀನೂ ಕೂಡ ಹಾಕ್ತಾಯಿದ್ದೀನಿ ಒಗ್ಗರಣೆಲೆ. ಅದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ಬಿಡ್ಬೇಕು. ಇವಾಗ ನಾನು ಇದಕ್ಕೆ ಟೊಮೊಟೊ ಹಾಕ್ಬಿಡ್ತೀನಿ. ಈ ಟೊಮೊಟೊ ರೈಸ್ ಬಾತ್ ಆಗಿರೋದ್ರಿಂದ ಟೊಮೊಟೊ ನೀಟಾಗಿ ಮ್ಯಾಶ್ ಆಗೋವರೆಗೂ ನಾವು ಎಣ್ಣೆನಲ್ಲೇ ಹುರ್ಕೊಬೇಕಾಗತ್ತೆ. ಟೊಮೊಟೊ ಎಷ್ಟು ಮ್ಯಾಶ್ ಆಗುತ್ತೋ ಅಷ್ಟು ರುಚಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಾನು ಉಪ್ಪು ಕೂಡ ಹಾಕ್ಬಿಡ್ತೀನಿ. ಉಪ್ಪು ಹಾಕ್ಬಿಟ್ರೆ ಬೇಗ ಟೊಮೊಟೊ ಮ್ಯಾಶ್ ಆಗುತ್ತಲ್ವ, ಅದಕ್ಕೆ. ಅದು ಸ್ವಲ್ಪ ಎಣ್ಣೆನಲ್ಲೇ ಬಾಡೋಷ್ಟೊತ್ತಿಗೆ ನಾನು ಇಲ್ಲೊಂದು ಪೇಸ್ಟ್ ಮಾಡ್ಕೊತೀನಿ. ಇಲ್ಲಿ ನಾನು ಗುಂಟೂರು ಮತ್ತು ಬ್ಯಾಡಗಿ ತೊಗೊಂಡಿದ್ದೀನಿ. ನಾನು ಬ್ಯಾಡಗಿನ ಜಾಸ್ತಿ ತೊಗೊಂಡಿಲ್ಲ, ಗುಂಟೂರೇ ಸ್ವಲ್ಪ ಸ್ಪೈಸಸ್ ಬೇಕಂತ ತೊಗೊಂಡಿರೋದು. ಜಾಸ್ತಿ ಬ್ಯಾಡಗಿನೇ ಹಾಕಿಬಿಟ್ರೆ ಕಲರ್ ಇನ್ನೂ ಕೂಡ ರಿಚಾಗಿ ಕೊಡುತ್ತೆ. ಇದನ್ನು ನಾನಿಲ್ಲಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಟೊಮೊಟೊ ರೈಸ್ ಬಾತ್ನ ಒಂದು 2-3 ಥರ ಮಾಡ್ತೀನಿ. ಅದರಲ್ಲಿ ಇದು ಒಂದು. ಇಲ್ಲಿ ಎಲ್ಲ ಹೆಚ್ಚಾಕಿ ಮಾಡಿದರೆ ಇನ್ನೊಂದೊಂದು ಸತಿ ರುಬ್ಬಿ ಕೂಡ ಮಾಡ್ತೀನಿ.
ಇದೊಂದು ಪೇಸ್ಟ್ ರೆಡಿ ಇದ್ದರೆ ಸಾಕು, ಬೇಗ ಮಾಡ್ಕೊಂಬಿಡ್ಬೋದು, ಈಸಿಯಾಗೂ ಆಗುತ್ತೆ, ತುಂಬಾ ರುಚಿಯಾಗಿರೋಂಥ ಟೊಮೊಟೊ ರೈಸ್ ಬಾತು. ಅದು ಎಣ್ಣೆ ಎಲ್ಲ ಬಿಟ್ಕೊತಾ ಇದೆ ನೋಡಿ. ಟೊಮೊಟೊ ಎಲ್ಲ ಸ್ವಲ್ಪ ಮ್ಯಾಶ್ ಆಗಿಬಿಟ್ಟಿದೆ. ಇದು ನೀಟಾಗೆಲ್ಲ ಮ್ಯಾಶ್ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋವಂಥ ಚಿಲ್ಲಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ನೆನೆಸಿಟ್ಕೊಳೋದು ಏನಕ್ಕೆ ಅಂದರೆ ರಿಚಾಗಿ ಕಲರ್ ಕೊಡಲಿ ಅಂತ ನಾವು ಸ್ವಲ್ಪ ಬಿಸಿನೀರಲ್ಲಿ ನೆನೆಸ್ಬಿಟ್ರು ರುಬ್ಬಿಟ್ರೆ ಪೇಸ್ಟು ಚೆನ್ನಾಗಾಗುತ್ತೆ, ರಿಚಾಗಿ ಕೂಡ ಕಲರ್ ಕೊಡುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಆದರೆ ಸಾಕು. ಹಸಿ ಕಾಳು ಸೀಸನ್ ಇದ್ದಾಗ ಬಟಾಣಿ ಅವರೆಕಾಳು ಕೂಡ ಇದ್ರ ಜೊತೆ ಹಾಕಿ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ. ಇವಾಗ ಸಿಂಪಲ್ಲಾಗಿ ಮಾಡುವಂಥ ಟೊಮೊಟೊ ರೈಸ್ ಬಾತ್ ಈ ರೀತಿ ಮಾಡಿಕೊಂಡ್ರೆ ಸಾಕು. ಇವಾಗ ನಾನು ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ 3.5 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಅಕ್ಕಿ ಎಷ್ಟು ನೀರು ತೊಗೊಳುತ್ತೋ ಅಷ್ಟು ನೋಡಿ ಹಾಕ್ಕೊಂಡ್ರೆ ಆಯಿತು. ಆಗಲೇ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ, ಈಗ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತಿರುಗಿಸಿ 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ದಪ್ಪ ತಳ ಬರೋವರೆಗೂ ಅಂದರೆ ದಪ್ಪ ತಳ ಕುದಿ ಬರೋವರೆಗೂ ನಾವು ಇದನ್ನು ಮುಚ್ಚಿಟ್ಟಿರಬೇಕು. ಅದು ಮುಚ್ಚಿಟ್ಟಿರೋದು ಕುದಿಯೋಷ್ಟೊತ್ತಿಗೆ ನನ್ನ ಮಗಳನ್ನ ಸ್ಕೂಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅವಳು ರೆಡಿ ಆಗ್ತಾ ಇದ್ದಾಳೆ, ಅವಳು ಸ್ಕಿನ್ ಕೇರ್ ರೊಟೀನ್ ಮಾಡ್ಕೊತಾ ಇದ್ದಾಳೆ. ಅವಳು ನೀಟಾಗೆಲ್ಲ ರೆಡಿ ಆದಮೇಲೆ ತಲೆಯೆಲ್ಲ ಬಾಚಿಕೊಟ್ಬಿಟ್ಟು ಬೇಕಲ್ವ. ಮಕ್ಕಳು ಸ್ಕೂಲಿಗೆ ರೆಡಿ ಆಗ್ತಿದ್ದಾಗ ಹೇಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಬೇಗ ಎಲ್ಲ ಕೆಲಸಗಳು ಮುಗಿಸ್ಬಿಡ್ಬೇಕಾಗುತ್ತೆ. ನೋಡಿ ಇವಾಗ ಕುದೀತಾ ಇದೆ, ಅಷ್ಟೊತ್ತಿಗೆ ನಾನು ಕ್ಲೋಸ್ ಮಾಡಿಬಿಡ್ತೀನಿ. 1 ವಿಸಲ್ ಬಂದರೆ ಸಾಕು. ದಪ್ಪ ಕುದಿ ಬಂದಮೇಲೆ 1 ವಿಸಲ್ ಬಂದರೆ ಸಾಕು, ಜಾಸ್ತಿ ಬರೋ ಅಂಥದ್ದೇನಿಲ್ಲ. ಒತ್ತೋಗ್ಬಿಡುತ್ತೆ ತಳ ಮತ್ತು ಜಾಸ್ತಿನೂ ಬೆಂದುಬಿಡುತ್ತೆ. 1 ವಿಸಲ್ ಇದ್ದರೆ ಆಗಿಬಿಟ್ಟಿರುತ್ತೆ. ನೋಡಿ ಆಗೋಗಿದೆ, ನೀಟಾಗಿ ಆಗಿಬಿಟ್ಟಿದೆ, ಉದ್ದುದ್ರಾಗೂ ಇದೆ, ನೀಟಾಗಿ ಆಗೋಗ್ಬಿಟ್ಟಿದೆ. ಇವಾಗ ಬಾಕ್ಸಿಗೆಲ್ಲ ನಾನು ಹಾಕ್ತಾಯಿದ್ದೀನಿ ಮಗಳಿಗೆ. ಯೂಟ್ಯೂಬ್ಸ್ಗಳಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಅಂದರೆ ಎಷ್ಟೋ ವಿಡಿಯೋಗಳನ್ನ ನಾವು ಮಾಡಿದ್ದೀವಿ, ಬಟ್ ಎಡಿಟ್ ಮಾಡಿ ಹಾಕೋದಿದೆಯಲ್ಲ ತುಂಬಾ ಕಷ್ಟ. ಇದರಲ್ಲಂತೂ ನಾನು ಎಷ್ಟೋ ಪಾಪ್ಯುಲರ್ ಯೂಟ್ಯೂಬರ್ಗಳಿಗೆ ಬಿಗ್ ಥ್ಯಾಂಕ್ಸ್ ಹೇಳ್ಬೋದು, ಆಮೇಲೆ ಸೆಲ್ಯೂಟು ಕೂಡ ಹೊಡಿಬೇಕು. ಅಷ್ಟು ಪೇಷನ್ಸ್ ಬೇಕು, ಅಷ್ಟು ವ್ಯಾಲ್ಯುಬಲ್ ಇದೆ ಟೈಮ್ಗೆ. ಎಷ್ಟು ದಿನ ಎಡಿಟ್ಗಳನ್ನ ಮಾಡೋಕ್ಕಾಗ್ದೇ ನಾನು ಎಷ್ಟೋ ವಿಡಿಯೋಗಳನ್ನ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ನೋಡಿ ಇವಾಗ ಎಲ್ಲ ಪ್ಯಾಕ್ ಆಗಿದೆ. ನನ್ನ ಮಗ ರೈಸ್ ಬಾತ್ನ ಸ್ವಲ್ಪ ಇಷ್ಟಪಡಲ್ಲ, ಅವನಿಗೆ ಪಾಸ್ತಾ ಮಾಡಿಕೊಟ್ಟೆ. ಅವನು ಕಾಲೇಜಿಗೆ ಹೋಗೋದಕ್ಕೆ ಅವನಿಗೆ ಪಾಸ್ತಾನ ಹಾಕ್ಕೊಟ್ಟೆ, ಮಗಳಿಗೆ ರೈಸ್ ಬಾತ್ನ ಹಾಕ್ಕೊಟ್ಟೆ. ಈಗ ಸರ್ವ್ ಮಾಡಿಬಿಟ್ಟು ಮಗಳಿಗೆ ಸರ್ವ್ ಮಾಡಿಕೊಡ್ತಾ ಇದ್ದೀನಿ. ತಿಂದ್ಬಿಟ್ಟು ಮಕ್ಕಳನ್ನ ಸ್ಕೂಲು ಕಾಲೇಜಿಗೆ ಬಿಟ್ಬಿಟ್ಟು ಬಂದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.